6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಮುದ್ದಿಬಾವಿ. ನನ್ನ ಹೆಸರು ಶ್ರೇಯಾ ಹುಕ್ಕೇರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಸಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮೊದಲು ನಾವು ಕರ್ನಾಟಕದಲ್ಲಿ ಮಾತನಾಡುವ ಭಾಷೆಗಳ ವಿವರಣೆಯನ್ನು ನೀಡುತ್ತೇವೆ. ನಂತರ ಒಂದು ಸಂಭಾಷಣೆಯನ್ನು ಮಾಡುತ್ತೇವೆ. ಅನಂತರ ಒಂದು ಭಾಷೆಗಳ ನೃತ್ಯವನ್ನು ಮಾಡುತ್ತೇವೆ. ಕರ್ನಾಟಕದಲ್ಲಿ ಮಾತನಾಡುವ ಭಾಷೆಗಳು. ಕರ್ನಾಟಕವು ಸಂಸ್ಕೃತಿ ಮತ್ತು ಭಾಷಾ ವೈವಿಧ್ಯತೆಯಿಂದ ಪ್ರಸಿದ್ಧವಾದ ರಾಜ್ಯವಾಗಿದೆ. ಇಲ್ಲಿ ಮುಖ್ಯವಾಗಿ ಹಲವು ಭಾಷೆಗಳು ಮಾತನಾಡಲ್ಪಡುತ್ತವೆ. ಪ್ರತಿಯೊಂದು ಭಾಷೆಯು ತನ್ನದೇ ಆದ ವಿಶೇಷತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಕನ್ನಡ ಕರ್ನಾಟಕದ ರಾಜ್ಯಭಾಷೆ ಹಾಗೂ ಅಧಿಕೃತ ಭಾಷೆಯಾಗಿದೆ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ. ರನ್ನ, ಜನ್ನ, ಪೊನ್ನ ಮುಂತಾದ ಮಹಾನ್ ಕವಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ತುಳು ಭಾಷೆಯು ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗಗಳಲ್ಲಿ ಮಾತನಾಡಲಾಗುತ್ತದೆ. ತುಳು ಭಾಷೆಗೆ ತನ್ನದೇ ಆದ ಸಂಸ್ಕೃತಿ, ಯಕ್ಷಗಾನ, ಭೂತಾರಾಧನೆ ಮತ್ತು ಜನಪದ ಕಲೆಗಳಿವೆ. ತುಳು ಜನರು ತಮ್ಮ ಪರಂಪರೆಯನ್ನು ತುಂಬಾ ಗೌರವಿಸುತ್ತಾರೆ. ಕೊಂಕಣಿ ಭಾಷೆಯು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಈ ಭಾಷೆಗೆ ಸುಂದರ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ಇದೆ. ಕೊಂಕಣಿ ಜನರ ಹಬ್ಬಗಳು ಮತ್ತು ಆಹಾರ ಪದಗಳು ತುಂಬಾ ವಿಶಿಷ್ಟವಾಗಿರುತ್ತವೆ. ಉರ್ದು ಭಾಷೆಯು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇದರ ಕಾವ್ಯ ಮತ್ತು ಸಾಹಿತ್ಯ ತುಂಬಾ ಜನಪ್ರಿಯ. ಉರ್ದು ಭಾಷೆಯು ಮೃದು ಮಾತಿನ ಶೈಲಿಗೆ ಹೆಸರುವಾಸಿಯಾಗಿದೆ. ಮರಾಠಿ ಭಾಷೆಯು ಉತ್ತರ ಕರ್ನಾಟಕದ ಬೆಳಗಾವಿ, ಬೀದರ್ ಭಾಗಗಳಲ್ಲಿ ಮಾತನಾಡಲಾಗುತ್ತದೆ. ಈ ಭಾಷೆ ಮಹಾರಾಷ್ಟ್ರದ ಸಂಸ್ಕೃತಿಯೊಂದಿಗೆ ಹತ್ತಿರ ಸಂಬಂಧವನ್ನು ಹೊಂದಿದೆ. ತೆಲುಗು ಭಾಷೆ ಆಂಧ್ರ ಪ್ರದೇಶದ ಗಡಿಭಾಗಗಳಲ್ಲಿ ತೆಲುಗು ಭಾಷೆಯನ್ನು ಬಳಸಲಾಗುತ್ತದೆ. ತೆಲುಗು ಸಾಹಿತ್ಯ ಮತ್ತು ಸಿನಿಮಾ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ತಮಿಳು ಭಾಷೆ ಬೆಂಗಳೂರು ಮತ್ತು ಗಡಿಭಾಗಗಳಲ್ಲಿ ತಮಿಳು ಭಾಷೆಯನ್ನು ಮಾತನಾಡುತ್ತಾರೆ. ತಮಿಳು ಭಾಷೆಗೆ ಬಹಳ ಪುರಾತನ ಇತಿಹಾಸವಿದೆ ಮತ್ತು ಸಮೃದ್ಧ ಸಾಹಿತ್ಯವೂ ಇದೆ. ಮಲಯಾಳಂ ಕೇರಳದ ಗಡಿಭಾಗಗಳಲ್ಲಿ ಮಲಯಾಳಂ ಭಾಷೆಯನ್ನು ಮಾತನಾಡಲಾಗುತ್ತದೆ. ಈ ಭಾಷೆ ತನ್ನದೇ ಆದ ಸಾಹಿತ್ಯ ಮತ್ತು ಕಲಾ ಪರಂಪರೆಯನ್ನು ಹೊಂದಿದೆ.